ಇನ್ನು ವಿಜಯಪುರದಲ್ಲಿ ಕದ್ದಂತ ಚಿನ್ನಾಭರಣ ಮಹಾರಾಷ್ಟ್ರದಲ್ಲಿ ಪತ್ತೆಯಾಗಿದೆ. ಮೊನ್ನೆ ನಿಮ್ಗೆ ಗೊತ್ತಿರಬಹುದು, ವಿಜಯಪುರದಲ್ಲಿ ಒಂದು ಬ್ಯಾಂಕಿಗೆ ನುಗ್ಗಿ ಸಿಬ್ಬಂದಿನೆಲ್ಲ ಕಟಾಕಿ ಗನ್ ತೋರಿಸಿ ಕಳ್ತನ ಮಾಡಿದ್ರು. ಸೊ ಚಿನ್ನಾಭರಣದ ಬ್ಯಾಗ್ ಇದೀಗ ಪತ್ತೆಯಾಗಿದೆ. ಆ ಬ್ಯಾಗ್ನಲ್ಲಿ 6 kg ಚಿನ್ನಾಭರಣ, 41 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿದೆ. ಈಗ ಬ್ಯಾಗ್ ಎಲ್ಲಿತ್ತು? ಬ್ಯಾಗು ಪಕ್ಕದ ಮಹಾರಾಷ್ಟ್ರದಲ್ಲಿ ಒಂದು ಪಾಳು ಮನೆ ಮೇಲೆ ಬಿಸಾಡ್ ಹೋಗಿದ್ರು. ಮನೆ ಮೇಲೆ ಬ್ಯಾಗ್ ಬಚ್ಚಿಟ್ಟು ಆ ದರೋಡೆಕೋರರು ಹೋಗಿರ್ತಾರೆ. ವಿಜಯಪುರ SP ಲಕ್ಷ್ಮಣ್ ನಿಂಬರ್ಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಕಳ್ಳರೇನು ಇವರಿಗೆ ಅನುಭವ ಇಲ್ವೋ ಅಥವಾ ಇವ್ರು ಬಹಳ ಪ್ರೊಫೆಷನಲ್ ಕಳ್ಳರು, ಏನ್ ಎಡವಟ್ ಮಾಡ್ಕೊಳ್ತಾ ಇದ್ರು ಅನ್ನುವಂಥದ್ದು ಅಂದ್ರೆ ಕಳ್ತನನೇ ಫಸ್ಟ್ ಆಫ್ ಆಲ್ ಕ್ರೈಮು. ಅದ್ರಲ್ಲಿ ಅವ್ರು ಮಾಡುವಂಥದ್ದು ಎಡವಟ್ಗಳು ಏನೇನು ಅಂತ ಅಂದ್ರೆ, ಮೊದಲಿಗೆ ಮತ್ತೊಂದು ಯಾರ್ದೋ ಒಂದು ಮೊಬೈಲ್ ಕದ್ದಿಯಾರಲ್ಲಿ ಕಳ್ತನ ಆದ ನಂತರದಲ್ಲಿ, ಆಮೇಲೆ ಹೋಗಿ ಯಾವುದೋ ಬೈಕಿಗೆ ಗುದ್ದಿಯಾರೆ. ಸೊ ಆ ಬೈಕವರೆಲ್ಲ ಹೊಡೆಯಕ್ಕೆ ಬಂದ್ಮೇಲೆ ಇವ್ರು ಇನ್ನೊಂದು ಆ ಕಾರ್ನ ಅಲ್ಲೇ ಬಿಟ್ಟು ಇನ್ನೊಂದು ಕಾರಲ್ಲಿ ಎಸ್ಕೇಪ್ ಆಗಿದ್ದಾರೆ. ಹಂಗೆ ಓಡೋಗಿದ್ದಂಥ ಟೀಮ್ ಒಂದು ಬ್ಯಾಗನ್ನು ಅಲ್ಲಿ ಎಸ್ತು ಹೋಗಿದ್ದಾರೆ. ಅದೀಗ ಸಿಕ್ಕಿದೆ. 3 ಆರೋಪಿತರು ಬಂದುಬಿಟ್ಟು ಬ್ಯಾಂಕ್ ಎಂಪ್ಲಾಯೀಸನ್ನ ಮತ್ತು ಅಲ್ಲಿದ್ದಂತಹ ಸಾರ್ವಜನಿಕರನ್ನ, ಒಳಗಡೆ 4 ಜನ ಸಾರ್ವಜನಿಕರನ್ನು ಹೆದರಿಸಿಬಿಟ್ಟು ಬ್ಯಾಂಕ್ನಲ್ಲಿದ್ದಂತಹ ಒಟ್ಟು 1,04,00,000 ರೂಪಾಯಿ ನಗದು ಮತ್ತು 20 kg ಚಿನ್ನ, 398 ಬ್ಯಾಗ್ಸ್ಗಳಲ್ಲಿ ಏನು ತೆಗೆದುಕೊಂಡು ಹೋಗಿದ್ದರು. ಆ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. 41,04,000ವರೆಗೂ ಕ್ಯಾಶು ಮತ್ತು ಸುಮಾರು 6.54 kg ಗೋಲ್ಡು ವರ್ತ್ 136 ಪ್ಯಾಕೆಟ್ಸ್ ಇರುವಂಥದ್ದು ಅದು ಕೂಡ ದೊರಕಿದೆ. ತನಿಖೆ ಇನ್ನೂ ಚುರುಕುಗೊಂಡಿದೆ. ಆದಷ್ಟು ಬೇಗ ಉಳಿದಂಥ ಆರೋಪಿಗಳು ಮತ್ತು ಉಳಿದಂತಹ ಮಾಲನ್ನು ಪತ್ತೆ ಮಾಡುವಲ್ಲಿ